ಇನ್ನು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಾಮೂಹಿಕ ನಾಯಕತ್ವ. ನಮ್ಮ ಪಕ್ಷ ಸಾಮೂಹಿಕ ನಾಯಕತ್ವದಲ್ಲಿ ಮುನ್ನಡೆಯುತ್ತಿದೆ. ಕಾಂಗ್ರೆಸ್ ಹೈಕಮಾಂಡೇ ನಮಗೆ ಸುಪ್ರೀಂ. ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಸಾಮೂಹಿಕ ನಾಯಕತ್ವ. ನಮ್ಮ ಪಕ್ಷ ಸಾಮೂಹಿಕ ನಾಯಕತ್ವದಲ್ಲಿ ಮುನ್ನಡೆಯುತ್ತಿದೆ. ಕಾಂಗ್ರೆಸ್ ಹೈಕಮಾಂಡೇ ನಮಗೆ ಸುಪ್ರೀಮು. ಅದನ್ನು ಮೀರಿ ನಾವೇನೂ ಮಾತಾಡೋದಿಲ್ಲ. ಮತ್ತೆ KN ರಾಜಣ್ಣ ಮಾತಾಡಿದ್ದು, ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವು ಬದ್ಧ. ಇಂಡಿಯಾ ಟುಡೇ ಸೌತ್ ಕಾಂಕ್ಲೇವ್ ನಲ್ಲಿ DK ಮಾತು. CM ಸಿದ್ದುಗೆ ಪರೋಕ್ಷವಾಗಿ DKಶಿ ಕೌಂಟರ್ ಕೊಟ್ರ. ಸಾಮೂಹಿಕ ನಾಯಕತ್ವ. ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷರಾಗ್ತಾರೆ. ಅವರ ಮಾತನ್ನು ನಾವು ಆಲಿಸ್ತೀವಿ. ಸಿದ್ದರಾಮಯ್ಯನಂತಹ ಅಹಿಂದ ಸಮಾಜದ ಒಬ್ಬ ವ್ಯಕ್ತಿತ್ವ ಎರಡೆರಡು ಬಾರಿ ಮುಖ್ಯಮಂತ್ರಿ ಆಗ್ತಾರೆ. ಅವರನ್ನು ನಾವು ಸಹಿಸಿಕೊಳ್ತೀವಿ. G ಪರಮೇಶ್ವರ್ರಂತಹ ವ್ಯಕ್ತಿತ್ವ ರಾಜ್ಯದ ಗೃಹ ಸಚಿವರಾಗ್ತಾರೆ. ಹೀಗೆ ಒಂದಷ್ಟು ಸಾಮೂಹಿಕ ನಾಯಕತ್ವದ ಬಗ್ಗೆ ಯಾಕಲ್ಲಿ ಮಾತನಾಡಿದ್ರು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಕಾಂಗ್ರೆಸ್ ಎನ್ನುವಂತಹದ್ದು ಸಾಮೂಹಿಕ ನಾಯಕತ್ವದ ಒಂದು ಪಾರ್ಟಿ. ನಾವು ಹೈಕಮಾಂಡ್ ನಾಯಕರ ಎಲ್ಲಾ ಮಾತುಗಳನ್ನ ಆಲಿಸಿಕೊಳ್ತೀವಿ. ವಿ ಆರ್ ಎಕ್ಸಲೆಂಟ್ ಲಿಸನರ್ ಅನ್ನೋ ತರಹ ಮಾತನಾಡಿದ್ರು. ಆದರೆ ಪಕ್ಷದ ಶಿಸ್ತುಗಳನ್ನ ಉಲ್ಲಂಘನೆ ಮಾಡಿದವರ ಪೈಕಿ ಅತ್ಯಂತ ಅಗ್ರಗಣ್ಯ ಸ್ಥಾನದಲ್ಲಿ ಬರೋದು DK ಶಿವಕುಮಾರ್. ಹೈಕಮಾಂಡ್ ನಾಯಕರ ಎಲ್ಲ ನಿರ್ಧಾರಗಳಿಗೆ ಬದ್ಧ ಅನ್ಕಂಡೆ ತೀರ್ಥ ಸ್ನಾನ ಮಾಡ್ಕೊಂಡು ಬಂದ್ರು. ಹೈಕಮಾಂಡ್ ನಾಯಕರೇ ನಮಗೆ ಸುಪ್ರೀಂ ಅಂತ ಹೇಳ್ತಾನೆ ಕೊಯಂಬತ್ತೂರಿನಲ್ಲಿ ಅಮಿತ್ ಶಾ ನಂತಹ ಸೈದ್ಧಾಂತಿಕ ವಿರೋಧಿಯನ್ನ ಎರಡೂ ಕೈಗಳನ್ನ ಅಗಲ ಮಾಡ್ಕೊಂಡು ಆಲಿಂಗನ ಮಾಡ್ಕೊಂಡು ಬಂದ್ರು. ಹೈಕಮಾಂಡ್ ನಾಯಕರೇ ನಮಗೆ ಸುಪ್ರೀಂ ಲೀಡರ್ಗಳಂತ ಹೇಳ್ತಾನೆ ಸದನದಲ್ಲಿ ಸದಾ ವತ್ಸಲೆ ಅಂತ ಹೇಳಿ ಅತ್ಯಂತ ರಾಗ ಲಯಬದ್ಧವಾಗಿ ಹಾಡು ಹೇಳ್ಕೊಂಡು ಬಂದ್ರು. ಸುಪ್ರೀಮು ಹೈಕಮಾಂಡ್ ನಾಯಕರೇ ನಮಗೆ ಪರಮೋಚ್ಚ ನಾಯಕರು ಅಂತ ಹೇಳಕಂಡೆ ಬೇರೆ ಬೇರೆ ತರಹದಲ್ಲಿ ಪಕ್ಷದ ಆಂತರಿಕ ರೂಲ್ಸ್ ಬ್ರೇಕ್ ಮಾಡ್ತಾನೆ ಬ್ರೇಕ್ ಸ್ಟಾರ್ DK ಶಿವಕುಮಾರ್ ಅಂತ ಹೆಸರು ಮಾಡ್ಕೊಂಡ್ರು. ಮತ್ತು ಖಾಸಗಿ ವಾಹಿನಿಯಲ್ಲಿ ಒಂದು ತರಹದ ಸ್ಟೇಟ್ಮೆಂಟ್. ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವು ಸದಾ ಬದ್ಧರು. ಇಂಡಿಯಾ ಟುಡೇ ನಿಮಗೆ ಜೀವಂತವಾದ ಸಾಕ್ಷಿ ನಾವು ತೋರಿಸ್ತೀವಿ. ಇಂಡಿಯಾ ಟುಡೇ ಸೌತ್ ಕಾಂಕ್ಲೇವ್ ನಲ್ಲಿ DK ಮಾತಾಡಿರುವಂತಹದ್ದು. CM ಸಿದ್ದುಗೆ ಪರೋಕ್ಷವಾಗಿ DKಶಿ ಕೌಂಟರ್ ಕೊಟ್ರ. ಅರ್ಥ ಆಗ್ತಾ ಇಲ್ಲ. DK ಶಿವಕುಮಾರ್ ಎಲ್ಲವನ್ನೂ ಕೂಡ ವ್ಯವಸ್ಥಿತವಾಗಿ ಮಾತನಾಡ್ತಾರೆ. ಮಾತಿನ ಭರದಲ್ಲಿ ನಾನೇನೋ ಒಂದು ಹೇಳಿಕೆ ಕೊಡ್ತಾ ಇದ್ದೀನಿ ಅನ್ನೋ ತರಹ ಭಾಸವಾಗಬಹುದು ನಿಮಗೆ. ಆದರೆ ಒಂದೊಂದು ಸಾಲುಗಳನ್ನ ವಾರದ ಹಿಂದೆಯೇ ಯೋಚನೆ ಮಾಡಿ ಮಸ್ತಿಷ್ಕದಲ್ಲಿ ಯೋಚಿಸಿ ಅದನ್ನ ಮನಸ್ಸಿಗಿಳಿಸಿ ಆ ಮನಸ್ಸಿಗಿಳಿದಿರೋ ಅಕ್ಷರಗಳನ್ನೇ ನಾಲಿಗೆಯಲ್ಲಿ ಉಚ್ಚಾರ ಮಾಡುವ ವ್ಯವಸ್ಥಿತ ರಾಜಕಾರಣಿ ಒಬ್ಬರು ರಾಜ್ಯದಲ್ಲಿದ್ರೆ ಅದು ಸದಾಶಿವನಗರದ ರಾಜಕಾರಣಿ DK ಶಿವಕುಮಾರ್. ಇದರಲ್ಲಿ ಯಾವ ಸಂದೇಹ ಬೇಡ. ಅನ್ಡೌಟೆಡ್ಲಿ ಅವರು ಕೊಡುವಂತಹ ಸ್ಟೇಟ್ಮೆಂಟ್ ಸಂಪೂರ್ಣ ಪರಿಜ್ಞಾನದಿಂದಲೇ. ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾನು ಬದ್ಧ. ಖಾಸಗಿ ಸುದ್ದಿವಾಹಿನಿಯಲ್ಲಿ ಬಹಿರಂಗವಾದಂಥ ಹೇಳಿಕೆ. ಈ ಎಲ್ಲ ಸಾಲುಗಳ ಒಳಾರ್ಥಗಳನ್ನ ಈಗಾಗಲೇ ವಿಶ್ಲೇಷಣೆ ಮಾಡುವಂತಹ ಅದೆಷ್ಟೋ ವಿಶ್ಲೇಷಕರು ಈ ಕೂತ್ಕೊಂಡು ಲೆಕ್ಕಾಚಾರ ಹಾಕ್ತಿದ್ದಾರೆ DK ಶಿವಕುಮಾರ್ ಅವರ ಈ ಹೇಳಿಕೆಗಳನ್ನ. ಹಾಗಾದ್ರೆ ನಿಜಕ್ಕೂ ಕೂಡ ಕ್ರಾಂತಿಗೆ ಕೌಂಟ್ ಡೌನ್ ಶುರುವಾಯ್ತಾ? ಕ್ರಾಂತಿ ಆಗುತ್ತಾ? ಸೊ ಎಲ್ಲವನ್ನ ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.